ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ನನಗೆ ಇವತ್ತು ರಜೆ ಬೇಕಿತ್ತು. ನನ್ನ ಮಗಳನ್ನ ಈಗಲೇ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇದೆ. ದಯವಿಟ್ಟು ಅಪ್ಪಾಜಿ. ಅಷ್ಟೇ ತಾನೆ, ಧಾರಾಳವಾಗಿ ಹೋಗ್ಬಮ್ಮ. ಅವ್ರಿಗೆಲ್ಲ ಕಾಣಿಸುತ್ತೆ, ನಾವು ಮಾತಾಡೋದು ಕೇಳಿಸತ್ತೆ. ಆದರೆ ಅವ್ರಿಗೆ ಮಾತಾಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಅವ್ರ ಭಾವನೆಗಳನ್ನ ಕಣ್ಣಿನ ಮೂಲಕ ಹೇಳ್ಕೊತಾರೆ. ಆ ರಾಕ್ಷಸಿ ಪಪ್ಪುಗೆ ಎಂತ ಪರಿಸ್ಥಿತಿ ತಂದಿಟ್ಲು. ಲಕ್ಷ್ಮೋ, ಪಪ್ಪ ಹುಷಾರಾಗಲ್ವಾ? ಅವ್ರು ಹೀಗೆ ಇರ್ತಾರ? ಇಲ್ಲ ದೀದಿ, ನೀವೇನು ಯೋಚನೆ ಮಾಡಬೇಡ. ಪಪ್ಪ ನಿಧಾನವಾಗಿ ಗುಣ ಆಗ್ತಾರೆ ಅಂತ ಹೇಳಿದ್ದಾರೆ. ಈಗ ನೀನು ಬಂದಿದೆಯಲ್ಲ, ಖಂಡಿತ ಪಪ್ಪ ಆದಷ್ಟು ಬೇಗ ಗುಣ ಆಗ್ತಾರೆ. ಅಳ್ಬೇಡ ಮಗಳೇ, ನೀ ನಮ್ಮ ಜೀವನದಲ್ಲಿ ಬಂದಮೇಲೆ ನಮ್ಮ ಜೀವನದ ದಿಕ್ಕೇ ಬದಲಾಯಿತು. ನಾವೊಂದು ಹೊಸ ಜೀವನ ಶುರು ಮಾಡಿದ್ವಿ. ನಮ್ಮ ಬದುಕಿಗೊಂದು ಅರ್ಥ ಸಿಕ್ತು. ಇಷ್ಟು ದಿನ ನೀನಿಲ್ದೆ ನಮ್ಮ ಬಾಳಲ್ಲಿ ಕತ್ಲ ಬರ್ಸ್ಕೊಂಡಿತ್ತು. ಈಗ ನೀನು ಬಂದಿದೀಯಲ್ವಾ, ನೋಡ್ತಾ ಇರು, ಪಪ್ಪ ಆದಷ್ಟು ಬೇಗ ಗುಣ ಆಗ್ತಾರೆ. ನಮ್ಮ ಜೀವನನೂ ಬದಲಾಗುತ್ತೆ. ನಾನು ಆ ಸಾಯಿನಾಥನ ನಂಬಿ ಹೆಜ್ಜೆ ಇಡ್ತಾ ಇದ್ದೀನಿ. ಖಂಡಿತ ಅವನೆಲ್ಲ ಒಳ್ಳೇದು ಮಾಡ್ತಾನೆ. ನೀನು ಅಳ್ಬೇಡ ಮಗಳೇ. ಹೆದರಬೇಡ ಆದಿತಿ. ಇಲ್ಲಿವರೆಗೂ ಅವರಲ್ಲಿ ಒಂದು ಸಣ್ಣ ಬದಲಾವಣೆನೂ ಆಗಿರಲಿಲ್ಲ. ಈಗ ನೀನು ಬಂದ್ಗಳಿಗೆ
ಅವರಲ್ಲಿ ಬದಲಾವಣೆ ಕಂಡಿದೆ. ನೋಡ್ತಾ ಇರು, ಆದಷ್ಟು ಬೇಗ ಅವ್ರು ಗುಣ ಆಗ್ತಾರೆ. ಅದಿತಿ ಬಂದಿರೋದು ನೋಡಿ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಅಪ್ಪ, ನೀನು ಆದಷ್ಟು ಬೇಗ ಮೊದಲಿನ ತರ ಆಗ್ಬೇಕು. ನಾವೆಲ್ಲ ಮೊದಲಿನ ಹಾಗೆ ಸಂತೋಷವಾಗಿರ್ಬೇಕು. ನಾವು ಮೊದಲಿನ ತರ ಆದ್ರೆ ಜೀವನದಲ್ಲಿ ಏನ್ ಬಂದ್ರೂ ಫೇಸ್ ಮಾಡ್ಬೋದು. ಆ ಸಂತೋಷನೇ ಬೇರೆ ಪಪ್ಪ. ಆ ದಿನಗಳು ಆದಷ್ಟು ಬೇಗ ಬರುತ್ತೆ ಅಲ್ವಾ ಪಪ್ಪ? ಬರುತ್ತೆ ಅಲ್ವಾ? ಹೇಳು ಪಪ್ಪ. ಖಂಡಿತ ಆದಷ್ಟು ಬೇಗ ಆ ದಿನಗಳು ಬರುತ್ತೆ ಅದಿತಿ. ಮಾವ, ಯಾಕೆ ಬೇಜಾರಲ್ಲಿ ಕೂತಿದ್ದೀರಾ? ನಾನು ತಪ್ಪು ಮಾಡಿಬಿಟ್ಟೆ ಜಾನಕಿ. ಏನು ಹೇಳ್ತಿದ್ದೀರಾ ಮಾವ? ನೀವು ತಪ್ಪು ಮಾಡಿದ್ರಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನನ್ನ ಮಗನ ನಾನು ಅರ್ಥ ಮಾಡ್ಕೊಳ್ಳೋ ವಿಚಾರದಲ್ಲಿ ನಾನು ಎಡವಿಬಿಟ್ಟೆ. ಎಲ್ಲ ವಿಚಾರನೂ ತಾಳ್ಮೆಯಿಂದ ತಗೊಳ್ತಾ ಇದ್ದೆ ನಾನು. ಇವತ್ತು ನನ್ನ ಮಗನ ವಿಚಾರದಲ್ಲಿ ಯಾಕೆ ಹೀಗೆ ದುಡುಕ್ಬಿಟ್ಟೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ ಮಗನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಎಂಥ ಅಭಿಪ್ರಾಯ ಮೂಡಿರ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಇಲ್ಲ ಮಾವ, ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಅವನಿಗೆ ನಿಮ್ಮ ಮೇಲಿರೋ ಗೌರವ ಸ್ವಲ್ಪನೂ ಕಮ್ಮಿ ಆಗಿಲ್ಲ, ಆಗೋದೂ ಇಲ್ಲ. ಜಾನಕಿ, ಅವನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಕರಿತೀಯಾ? ಈಗಲೇ ಕರ್ಕೊಂಡು ಬರ್ತೀನಿ ಮಾವ. ಕರೆದಂತೆ ವಿಷ್ಣು, ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಪಾ ಬೇಡಪ್ಪ, ನಿಮ್ಮ ಬಾಯಿಂದ ಆ ಮಾತು ಬರೋದು ಬೇಡ. ನನ್ನ ಹತ್ರ ಅಲ್ಲ, ನೀವು ಯಾರ ಹತ್ರನೂ ಕ್ಷಮೆ ಕೇಳಬಾರ್ದು. ಜೀವನದಲ್ಲಿ ಯಾರ ಮುಂದೆನೂ ನೀವು ತಲೆ ತಗ್ಸಿ ನಿಲ್ಬಾರ್ದಪ್ಪ. ನನ್ನನ್ನು ದಂಡಿಸುವ ಅಧಿಕಾರ ನಿಮಗೆ, ನಮ್ಮನೆಯವರಿಗೆ ಮಾತ್ರ ಇದೆ. ನಾನು ಎಲ್ಲಿ ತಪ್ಪದಾರಿ ಹೋಗ್ಬಿಡ್ತೀನೋ ಅಂತ ತಾನೇ ನೀವು ಬೈದ್ರಿ. ನಾನು ತಪ್ಪು ಮಾಡಿಲ್ಲಪ್ಪ, ಮಾಡೋದು ಇಲ್ಲ. ನೀವು ದೊಡ್ಡವರು, ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ತಪ್ಪು ಮಾಡಿದಾಗ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲಪ್ಪ. ಅದನ್ನು ತಿದ್ದುಕೊಂಡು ನಡೆದಾಗಲೇ ನಮ್ಮ ದೊಡ್ಡತನಕ್ಕೊಂದು ಅರ್ಥ ಸಿಕ್ಕೋದು. ಇಲ್ಲಪ್ಪ, ನಿಮ್ಮ ಕೋಪಕ್ಕೊಂದು ಅರ್ಥ ಇದೆ. ಅದಕ್ಕೆ ಕಾರಣ ಅಕ್ಕ ತಾನೆ. ಆ ತಪ್ಪನ್ನ ಈ ಮನೇಲಿ ಮತ್ತಾರು ಮಾಡಬಾರ್ದು ಅಂತ ತಾನೆ ನೀವಿಷ್ಟು ಎಚ್ಚರ ವಹಿಸ್ತಿದ್ದೀರಾ.
ನಾನು ಆ ತಪ್ಪನ್ನ ಮಾಡಬಾರ್ದು, ನಿಮ್ಮ ಮನ್ಸಿಗೆ ನೋವು ಕೊಡಬಾರ್ದು ಅಂತಾನೆ ನಾನಿಡೋ ಪ್ರತಿ ಹೆಜ್ಜೆನೂ ಹುಷಾರಾಗಿರ್ತಿದ್ದೀನಪ್ಪ. ನಮ್ಮಿಬ್ರು ಉದ್ದೇಶ ಗುರಿ ಎರಡೂ ಒಂದೇ, ಆದರೆ ಯೋಚನೆ ಮಾಡ್ತಿರೋ ರೀತಿ ಬೇರೆ ಅಷ್ಟೇ ಅಪ್ಪ. ಅದು ಎಂಥ ಸಂದರ್ಭ ಬಂದರೂ ನಿಮ್ಮ ಹೆಸರಿಗೆ ಕಳಂಕ ತರೋ ಕೆಲಸ ನಾವು ಮಾಡಲ್ಲಪ್ಪ. ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ನನಗೆ ನಿನ್ನ ವಿಷಯದಲ್ಲಿದ್ದ ಭಯ ಇವತ್ತು ದೂರ ಆಗೋಯ್ತು ಕಣ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಕಣ. ಸಮಾಧಾನ ಮಾಡ್ಕೋ ಸುಶೀಲ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಎಲ್ಲ ಒಳ್ಳೇದಾಗತ್ತೆ. ನೀನು ಈ ಥರ ಊಟ ತಿಂಡಿ ಬಿಟ್ಬಿಟ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು? ನೋಡಿ, ನನಗೆ ಬಲವಂತ ಮಾಡಬೇಡಿ. ನನ್ನ ಆರೋಗ್ಯ ಚೆನ್ನಾಗಿದ್ದು ನಾನು ಯಾರಿಗೋಸ್ಕರ ಬದುಕಬೇಕು? ಕವಿತಾ, ಅವ್ರಿಗೇನು ಬೇಕು ಹೇಳಿ? ರೀ, ಅವ್ರಿಗೆ ಹಾಗೆ ಒಂದು ಪ್ಲೇಟ್ ರೈಸ್ ಬಾತ್ ಕೊಟ್ಬಿಡಿ. ಏನ್ ಬೇಕು? ಯಾಕಣ್ಣ, ಏನಾಯ್ತು? ಯಾಕೆ ಇವ್ರು ಅಳ್ತಾ ಇದ್ದಾರೆ? ಏನು ಅಂತ ಹೇಳಿ ತಾಯಿ, ನಮ್ಗಿದ್ದಿದ್ದು ಒಬ್ಬನೇ ಮಗ. ನಮಗೆ ಮದುವೆ ಆಗಿ 10 ವರ್ಷ ಆದ್ಮೇಲೆ ಹುಟ್ಟಿದವನು. ಈಗ ಕೆಲವು ದಿವಸದಿಂದ ಇದ್ದಕ್ಕಿದ್ದ ಹಾಗೆ ಕಾಣೆ ಆಗಿದ್ದಾನೆ. ನಾವು ಅವನ್ನೆಲ್ಲ ಕಡೆ ಹುಡುಕಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ, ಆದ್ರೆ ಎಲ್ಲೂ ಅವ್ನು ಸುಳಿವೇ ಸಿಗ್ತಿಲ್ಲ. ಅವತ್ತಿಂದ ಇವಳು ಅವನ ನೆನಪಲ್ಲೇ ಊಟ ತಿಂಡಿ ಬಿಟ್ಟು ಕೊರಗ್ತಾ ಅಳ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೋ ಸುಶೀಲ, ಎಲ್ಲ ಒಳ್ಳೇದಾಗತ್ತೆ. ಅಮ್ಮ, ಅಳ್ಬೇಡಿ. ನಮ್ಮವ್ರನ್ನ ಕಳ್ಕೊಂಡ್ರೆ ಆಗೋ ನೋವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನೀವು ಹೆತ್ತ ತಾಯಿ, ನಿಮ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗತ್ತೆ. ತಂಗಿ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಪರವಾಗಿಲ್ಲ, ಹೇಳಿ ಅಣ್ಣ. ನೋಡಿ, ನೀವು ಈ ಥರ ಅಳ್ತಾ ಕೂತ್ಕೊಳ್ಳೋದ್ರಿಂದ ನಿಮ್ಮ ಮಗ ವಾಪಸ್ ಬರೋದಿಲ್ಲ. ಆದ್ರೆ ಒಂದಲ್ಲ ಒಂದಿನ ಅವ್ನು ಬಂದಾಗ ಅವನು ನೋಡೋಕ್ಕೆ ನೀವು ಚೆನ್ನಾಗಿರ್ಬೇಕಲ್ವಾ? ಅದಕ್ಕೋಸ್ಕರನಾದ್ರೂ ನೀವು ಒಳದನ್ ಬಿಟ್ಟು ಊಟ ಮಾಡ್ಕೊಂಡು ಸಂತೋಷವಾಗಿರಿ. ಹೌದಮ್ಮ, ನಮ್ಮ ಯಜಮಾನ್ರು ಸರಿಯಾಗಿ ಹೇಳ್ತಾ ಇದ್ದಾರೆ. ನೀವು ಚೆನ್ನಾಗಿದ್ರೆ ತಾನೆ ನೀವು ನಿಮ್ಮ ಮಗು ನೋಡೋದಕ್ಕೆ ಸಾಧ್ಯ. ಊಟ ಮಾಡಿ ಅಮ್ಮ. ಅಣ್ಣ, ಅವಳು ಸರಿಯಾಗಿ ಊಟ ಮಾಡಿ 3 ದಿನ ಆಗಿತ್ತು. ಯಾವಾಗ ನೋಡಿದ್ರು ದೇವಸ್ಥಾನ, ವ್ರತ, ಪೂಜೆ ಅಂತ ಹಾಗೆ ಇರ್ತಿದ್ವಿ. ನಾಳೆ ಕೂಡ ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು. ನಿಮ್ಮ ಮಾತು ಕೇಳಿ ಊಟ ಮಾಡಕ್ಕೆ ಹೋಗ್ಕೊಂಡು ತುಂಬ ಉಪಕಾರ ಆಯ್ತು. ಅಣ್ಣ, ನೀವು ಅದ್ಯಾವುದೋ ದೇವಸ್ಥಾನ ಅಂತ ಹೇಳಿದ್ರಲ್ಲ,
ಅದ್ ಎಲ್ಲಿದೆ ಅಂತ ಕೇಳ್ಬಹುದಾ? ನಮ್ಗೆ ಗೊತ್ತಿರೋರೊಬ್ರು ಆ ದೇವಸ್ಥಾನದಲ್ಲಿ ಅರ್ಕೆ ಹೊತ್ಕೊಂಡ್ರೆ ಕಾಣೆ ಆದವ್ರು ಸಿಗ್ತಾರೆ ಅಂತ ಹೇಳಿದ್ರು. ಎಷ್ಟೋ ಜನ ಕಾಣೆ ಆಗಿರೋ ಕುಟುಂಬದವರು ಅಲ್ಲಿ ಸೇವೆ ಮಾಡಿ ಪರಿಹಾರ ಕಂಡುಕೊಂಡಿದ್ದಾರೆ. ಎಷ್ಟು ಹೇಳಿದ್ರು ಕೇಳದೆ ಈ ತರ ಹಠ ಮಾಡ್ತಾರೆ. ನನಗೂ ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು. ಅಮ್ಮ, ಆ ದೇವ್ರ ಮನ್ಸು ಮಾಡಿದ್ರೆ ನಿಮ್ಮ ಮಗ ಸಿಗೋದು ಎಷ್ಟೊತ್ತು? ನಿಮ್ಮ ಮಗ ಸಿಕ್ಕೇ ಸಿಗ್ತಾನೆ ಅಂತ ನಿಮ್ಮ ಯಜಮಾನ್ರು ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನೀವು ನಂಬಿದ್ದೇವ್ರು ನಿಮ್ಮನ್ನು ಕೈ ಬಿಡಲ್ಲಮ್ಮ. ಎಲ್ಲ ಒಳ್ಳೇದಾಗ್ತದೆ. ಊಟ ಮಾಡಿ. ಆಯ್ತಣ್ಣ, ಆಯ್ತು. ನನ್ನ ಮಗನಿಗೋಸ್ಕರ ನಾನು ಊಟ ಮಾಡ್ತೀನಿ. ರೀ, ನನಗೆ ಗೊತ್ತು ರೀ ನೀವೇನು ಹೇಳಬೇಕು ಅಂತಿದ್ದೀರಾ ಅಂತ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ತಾನೆ. ಹೋಗ್ರಿ, ನಾವು ಒಂದ್ಸಲ ಅಲ್ಲಿಗೆ ಹೋಗಿ ಬಂದ್ರೆ ನಮಗೂ ನಮ್ಮ ಮನೆಯವರೆಲ್ಲ ಸಿಗ್ಬೋದಲ್ವಾ? ಸರಿ ರೀ, ಅತ್ತೆಮ್ಮ ಬಂದ್ಮೇಲೆ ಹೋಗಿ ಬರೋಣ. ಅಮ್ಮ ಬಂದಿರಂಗಿದೆ. ಮಮ್ಮಿ ಮಮ್ಮಿ, ಇವತ್ತೇನಿಷ್ಟು ಬೇಗ ಬಂದಿದ್ಯಾ? ಕೆಲಸ ಬೇಗ ಮುಗೀತಾ? ಬೇಗ ಬಂದಿದ್ದಷ್ಟೇ ಅಲ್ಲ, ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಕೊಡು ಕೊಡು. ಕೊಡೋದಲ್ಲ ಮುದ್ದು, ನೀವಿಬ್ರು ನೋಡುವಂಥದ್ದು. ಏನಿರ್ಬೋದು ಅಂತ ಹೇಳಿ ನೋಡೋಣ. ಐಸ್ ಕ್ರೀಮಾ? ಚಾಕ್ಲೇಟಾ? ಅಲ್ಲ, ಸ್ಪೈಡರ್ಮನ್ ಬೊಂಬೆನಾ? ಬಾರ್ಬಿ ಡಾಲಾ? ಅದ್ಯಾವುದೂ ಅಲ್ಲ, ಅದಕ್ಕಿಂತ ದೊಡ್ಡದು. ಹೊಸ ಬಟ್ಟೆ ತಗೊಂಡ್ಬಂದಿದ್ಯಾ? ಅದಕ್ಕಿಂತ ಜಾಸ್ತಿ ಖುಷಿ ಕೊಡುವಂಥದ್ದು. ನಮಗೆ ಗೊತ್ತಾಗ್ತಿಲ್ಲ ಅದೇನು ಅಂತ ನೀನೇ ಹೇಳು. ಹಾಗಾದ್ರೆ ನೀವಿಬ್ರು ಸೋತ್ರಿ ಅಂತಾಯ್ತು. ನೀವಿಬ್ರು ಅದನ್ನ ನೋಡ್ಬೇಕು ಅಂದ್ರೆ ಆ ಕಡೆ ತಿರ್ಕೊಂಡು ಕಣ್ಮುಚ್ಕೋಬೇಕು, ಆಯ್ತಾ? ನಾವು ಕಣ್ಮುಚ್ಕೊಳ್ಳಲ್ಲ, ಸರ್ಪ್ರೈಸ್ ನ ತೋರ್ಸು. ಹಾಗಾದ್ರೆ ಸರ್ಪ್ರೈಸ್ನ ತೋರ್ಸಲ್ಲ. ಸರಿ. ಏ ಕಳ್ಳಿ, ತಿರ್ಗು ಆ ಕಡೆ.